ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡ್ರಿ. ಈಗ ನಾನು ಬೆಳಗ್ಗೆ ಜಲ್ದಿನ ಎದ್ದ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಈಗ ಪೂಜೆ ಮಾಡ್ಕೊತಾನ ನನ್ನ ಈ ರೂಟೀನನ್ನು ಸ್ಟಾರ್ಟ್ ಮಾಡ್ಕೊಳಕತ್ತೇನೆ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನೇನು ಆಕತ್ತೆ ಅಂತೇಳಿ ನೋಡೋಣ ಅಂತ. ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತಾನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾನೆ. ಸೊ ಬರ್ರಿ ಪನು ಈಗ ಜಸ್ಟ್ ಮಲ್ಕೊಂಡಾಳ. ಆಕೆ ಹೇಳೋದ್ರಾಗನ ಕೆಲಸನೂ ಮಾಡ್ಕೊಂಡ, ಆಮೇಲೆ ವಿಡಿಯೋ ಎಡಿಟ್ ಇತ್ತಂದ್ರೆ ಎಡಿಟ, ಆಮೇಲೆ ಅಪ್ಲೋಡ್ ಇತ್ತಂದ್ರೆ ಅಪ್ಲೋಡ್ ಮಾಡ್ಕೊಂಡೆ. ಅಷ್ಟರೊಳಗಾಗಿ ನಾನು ಕೆಲಸನೂ ಮುಗಿಸ್ಕೋಬೇಕು. ಅವರಿಬ್ರು ಸ್ಕೂಲಿಗೆ ಕಳಿಸಿ ರೆಡಿ ಮಾಡಿ ಇವರು ಕೆಲ್ಸಕ್ಕೆ ಹೋದ್ರೆ. ಸೊ ಈಗ ಉಳಿದಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ನಾನು ಇವತ್ತಿನ ಡೇನ ನಡೆಸಬೇಕು. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಮೊನ್ನೆ ಇವ್ರದ್ದು ಜಡಿ ತೆಗ್ಸಿದ್ದ ಅಂದ್ರೆ ಜವಳ ತೆಗ್ಸಿದ್ದ ಕ್ಲಿಪ್ಸನ್ನ ತಗೊಂಡಿದ್ದೀನಿ, ಆದ್ರೆ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ ವಿಡಿಯೋನ ಆಮೇಲೆ ಇವತ್ತಿನ ಡೇ ಏನೇನಾಗ್ತೈತೆ ಅನ್ನೋದನ್ನು ಎರಡೂ ಒಂದೇ ವಿಡಿಯೋದಾಗ ನಾನು ಶೇರ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋನ ನಿಮಗೆ ಶೇರ್ ಮಾಡಾಕತ್ತೀನಿ. ಸೊ ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡತ್ತಿರಲಿ ಅವರು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗತ್ತಾರ, ಆದ್ರೆ ಆಲ್ಮೋಸ್ಟ್ ಅಲ್ಲ ಈಗ 4000 ವಾಚಿಂಗ್ ಅವರ್ಸನ್ನ ಕಂಪ್ಲೀಟ್ ಆಗಬೇಕು. ಸೊ ಅದನ್ನು ಕಂಪ್ಲೀಟ್ ಆತಂದ್ರೆ ನಾನು ಮೊನಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೆ ಈಸಿ ಆಕೈತಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆಮೇಲೆ ವಿಡಿಯೋನ ಕೊನೆವರೆಗೂ ನೋಡಿರಿ. ಅವತ್ತು ನಾನು ಜಲ್ದಿನ ಎದ್ದ ಅಡುಗೆ ಮಾಡ್ಕೊಂಡು ಹಿಟ್ಟಕ್ಕಿ ಸಾಮಾನುಗಳನ್ನು ಒಂದು ಕಡೆ ಇಟ್ಕೊಂಡು ನಾವು ದೇವ್ರಿಗೆ ಹೋಗಿ ಅಲ್ಲಿ ಅವ್ರ ಕೈಯಾಗ ಕೊಟ್ಟಿವ. ಇಲ್ಲಿ ನಮ್ಮ ಪಾಪುನ ಹಿಡ್ಕೊಂಡೆ ನಮ್ಮ ತಮ್ಮ ಕೂತಾನ. ಯಾಕಪ್ಪ ಅಂತಂದ್ರೆ ಸೋದರ ಮಾವನ ಕೈಲನ ಜಡಿ ತೆಗಿಸ್ಬೇಕು ಅನ್ನೋದೊಂದು ಪದ್ಧತಿ ಐತಿ. ಸೊ ಹಾಗಾಗಿ ಪೂಜಾರ್ಯರ ಸೋದರ ಮಾವನ ಕರೆಸಿ ಮುಂದೆ ಕುಂದ್ರಿಸಿ ಈಗ ಜಡಿಯನ್ನು ತೆಗಿಯಕತ್ಯಾರ. ಈ ರೀತಿಯಾಗಿ ಮಾಡ್ಕೊಂಡು ನಾವು ಅವತ್ತು ಜವಳ ತೆಗೆಸ್ಕೊಂಡು ಮನೆಗೆ ಬಂದೀವ್ರಿ. ಇವತ್ತು ನೋಡ್ರಿ ನಾನೀಗ ಊಟ ಮಾಡಾಕತ್ತೇನಿ. ಅಷ್ಟರೊಳಗಾಗೇನೆ ನಮ್ಮ ತಂಗಿ ಫೋನ್ ಮಾಡಿ ನಮ್ಮ ತಂಗಿನೂ ಫೋನ್ ಮಾಡಿಲ್ಲ. ಸೊ ಆಕೆ ಜೋಡಿ ಮಾತಾಡ್ಕೊತ ಕೂತಾಗ ನಮ್ಮ ಪನೂನು ಎದ್ಬಿಟ್ಲ. ಸೊ ವಿಡಿಯೋ ಕಾಲ್ ಮಾಡಿ ಆಕೆಗೆ ಪನ್ನೂನ ತೋರ್ಸಾಕತ್ತೀನಿ. ಪನ್ನೊಂದು ನಿದ್ದೆ ಆಗಿತ್ತು. ಸೊ ಹಾಗಾಗಿ ಆಕೆನೂ ಫ್ರೆಶ್ ಆಗಿದ್ಲ, ಅದಕ್ಕೆ ಆಟ ಆಡಾಕತ್ತಿದ್ಲು. ಇದು ನಮ್ಮ ತಂಗಿ ಮಗ. ಸೊ ಒಬ್ರನ್ನೊಬ್ರು ನೋಡಿ ಅವರ ವಿಡಿಯೋ ಕಾಲ್ ಒಳಗನ ಆಟ ಆಡಾಕತ್ತಿದ್ರು. ಅದೇ ರೀತಿ ನಾನು ಈ ಪ್ರಾಡಕ್ಟನ್ನು ನಾನು ಮೀಶೋದಿಂದ ಬೈ ಮಾಡಿದ್ನಿ, ಅದನ್ನು ಅನ್ಬಾಕ್ಸಿಂಗ್ ಮಾಡಿದ್ನಿ. ಈಗ ಪನ್ನೊಂದ ಜಳಕ ಮಾಡಿಸ್ಕೊಂಡು ಬಂದೇನಿ. ಸೊ ಅವಳನ್ನೂ ಕೂಡ ರೆಡಿ ಮಾಡಿಬಿಡ್ತೀನಿ. ಇನ್ನು ನಿದ್ದಿನೂ ಫುಲ್ ಆಗಿಬಿಟ್ಟೈತೆಕ್ಕಿದ. ಈಗ ಆರಾಮ್ ಆಟ ಆಡ್ತಾಳಿನಕ್ಕಿ. ಸೊ ಕ್ಲೈಮೇಟ್ ಭಾಳ ಕೋಲ್ಡ್ ಐತ್ಲ. ಸೊ ಹಾಗಾಗಿ ನಾನು ಮಧ್ಯಾಹ್ನ ಜಳಕ ಮಾಡಿಸ್ನಕ್ಕಿಗೆ. ಈಗ ನೋಡ್ರಿ ಕ್ಯೂಟ್ ಬೇಬಿ ನಮ್ಮ ಪನ್ನು ರೆಡಿ ಆದ್ಲ. ಸೊ ಆಕಿದ ಫ್ರೆಶ್ ಮೂಡ್ ಐತ್ಲ. ಸೊ ಹಾಗಾಗಿ ಆಟ ಆಡಕತ್ತಾಳ. ಸೊ ಅಷ್ಟರೊಳಗೆ ಸ್ವಲ್ಪ ಮಧ್ಯಾಹ್ನ ಆಗಿತ್ತಲ್ಲ. ಸೊ ನಾನು ಮಲ್ಕೊಂಡಿದ್ದೆ. ಅಷ್ಟರೊಳಗೆ ಸಂಜೆನ ಆಗಿತ್ತು. ಸ್ಕೂಲಿಂದ ಬರೋ ಟೈಮ್ ಆಗಿತ್ತು. ಇವ್ರ ಬಂದು ಸ್ವಲ್ಪ ಆಟ ಆಡಿ ಈಗ ಹೋಮ್ವರ್ಕ್ ಮಾಡತ್ತಾರ. ನಿನಗೆ ಪ್ರತ್ಯೇಕ ಏನು ಹಾಕ್ಯಾರು ನೋಡ್ನು ಬಾ. ಗುಡ್.
ಚಿನ್ನು ನಿನಗೆ ಯಾವ ಸಬ್ಜೆಕ್ಟ್ ಹಾಕ್ಯಾರ ಸ್ಟಾರ? ತೋರಿಸ್ಲ. ಈ ಕಡೆ ಬಾ, ಈ ಕಡೆ ಬಾ. ಹಾಂ ತೋರಿಸ್. ಸಾವಕಾಶ ತೆಗಿತು ಬಾ. ಇದನ್ನ ಸ್ಟಾರ್ ಅನ್ನಿದ ಸ್ಟಾರ್ ಅದ ಇಲ್ಲಿ ಸ್ಟಾರ್ ಹತ್ತದ ಸಿಗ್ನೇಚರ್ ಅದ ಏನದ ಹಂಗೆ ಅವ್ರಿಗೆ ಆಟ ಆಡಿಸ್ಕೊತಾನೆ ಹೋಮ್ವರ್ಕ್ ಮಾಡಿಸಿದ್ದೆ. ಬರೀ ಹೋಮ್ವರ್ಕ್ ಅಷ್ಟೇ ಅಂತಂದ್ರೆ ಅವ್ರು ಬೇಸರ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ಈಗ ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಕೊತ ಚಿನ್ನುಗೆ ಒಂದು ಗ್ಲಾಸ್ ಹಾಲು ಕೊಟ್ಟೆ. ಸೊ ಅವನಕ್ಕಿ ಕುಡ್ಕೊತಾನೆ ಹೋಮ್ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿದ್ಲು. ಸೊ ಇಲ್ಲಿಗೆನ ಈ ವ್ಲಾಗನ್ನು ಎಂಡ್ ಮಾಡತ್ತಾನೆ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತಾ ಅವ್ರು ಕೊನೆಯದಾಗಿ ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತೇಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.